ಗೆಳೆಯರೇ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ನಾವು ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ಸಮರ್ಥವಾಗಿ ಎದುರಿಸಿ ಮೇಲೆ ಬರ್ಬೋದು ಅನ್ನೋದಕ್ಕೆ ಒಂದು ನೈಜ ಘಟನೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈ ದಿನ. ಈ ಘಟನೆಯನ್ನು ಹೇಳೋದಕ್ಕೂ ಮೊದಲೇ ಈ ಘಟನೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಯ ಅನುಮತಿಯನ್ನು ನಾನು ಪಡ್ಕೊಂಡಿರ್ತೀನಿ. ಯಾಕೆಂದರೆ ಕೆಲವರಿಗೆ ಅವರ ಇಂದಿನ ಜೀವನದ ನೋವುಗಳನ್ನು ಹೇಳೋಕ್ಕೆ ಇಷ್ಟ ಇಲ್ಲದೆ ಇರಬಹುದು. ಅದರಿಂದ ಅವರ ಅನುಮತಿಯನ್ನು ಪಡ್ಕೊಂಡಿರ್ತೀನಿ. ಅವರು ಇಲ್ಲ ಸರ್ ಹೇಳಿ, ನಮ್ಮದು ನೈಜವಾಗಿ ಏನಿದೆ ಅದನ್ನು ಹೇಳಿ, ಅದಕ್ಕೇನು ತೊಂದರೆ ಏನಿಲ್ಲ ಅಂತ ಹೇಳಿದ್ರು. ಅದರಿಂದ ನಾನು ಈ ಘಟನೆಯಲ್ಲಿ ಆ ವ್ಯಕ್ತಿ ಹೆಸರನ್ನು ಕೂಡ ಹೇಳ್ತೀನಿ. ಇದು ಬಹಳ ಹಿಂದಿನ ವರ್ಷಗಳ ಘಟನೆ. ನಾನು ಕೊಳ್ಳೇಗಾಲದ ಗುರುಮಲ್ಲೇಶ್ವರ ಆಶ್ರಮದಲ್ಲಿ ಇದ್ದಂಥ ವೇಳೆ. ಅದನ್ನು ಈಗ ದೇವನೂರು ಮಠದ ಮಹಂತ ಸ್ವಾಮೀಜಿಗಳು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಂದಿನಿಂದನೂ ಕೂಡ ನಿಜವಾಗ್ಲೂ ನಮಗೆ ಎಲ್ಲರಿಗೂ ಅನ್ನ ನೀಡಿದಂಥ ಸಂಸ್ಥೆ ಅದು ದೇವನೂರು ಮಠ. ಅಲ್ಲಿಯ ಮಹಂತ ಸ್ವಾಮೀಜಿಗಳು. ಅದ್ರ ಬಗ್ಗೆ ಎಲ್ಲ ನಾನು ಇನ್ನೊಂದು ವಿಡಿಯೋಗಳಲ್ಲಿ ಭಾಳ ವಿಶಾಲವಾಗಿ ವಿವರವಾಗಿ ಮಾತಾಡ್ತೀನಿ. ಆ ಆಶ್ರಮ ಅದನ್ನು ಕೊಂಗವೀರೇಗೌಡರ ವಿದ್ಯಾರ್ಥಿ ನಿಲಯ ಅಂತಲೂ ಕರೀತಾರೆ. ಕೊಂಗವೀರೇಗೌಡರು ಅಂದರೆ ನಮ್ಮ ಕೊಳ್ಳೇಗಾಲ ತಾಲೂಕಲ್ಲಿ ಭಾಳ ಪ್ರಸಿದ್ಧವಾದಂಥವರು. ಭಾಳ ದಾನ ಧರ್ಮ ಮಾಡಿದಂಥ ಮನೆತನ. ಆ ಮನೆತನದ ಬಗ್ಗೆನೂ ಕೂಡ, ಆ ಕೊಂಗವೀರೇಗೌಡರ ವಿಚಾರನೂ ಕೂಡ ಮುಂದಿನ ವೀಡಿಯೋಗಳಲ್ಲಿ ನಾನು ಭಾಳ ವಿಸ್ತಾರವಾಗಿ ಮಾತಾಡ್ತೀನಿ. ಈ ದೇವನೂರು ಮಠ ಮತ್ತು ಸ್ವಾಮೀಜಿ ಮತ್ತು ಕೊಂಗವೀರೇಗೌಡರ ಮನೆತನ ಇವುಗಳನ್ನ ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಹಾಸುಹೊಕ್ಕಾಗಿದೆ, ಅವಿನಾಭಾವ ಸಂಬಂಧ ಇದೆ. ಅದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಗೆಳೆಯರೆ. ನಾನು ಆಶ್ರಮದಲ್ಲಿದ್ದಾಗ ಕಾಲೇಜಿನಲ್ಲಿ ಓದಿನ ಜೊತೆಗೆ ಆ ವಿದ್ಯಾರ್ಥಿ ನಿಲಯದಲ್ಲಿ ವಸತಿಯನ್ನು ಪಡೆದು ಅಲ್ಲಿದ್ದಾಗ, ನಾನು ಮೊದಲನೇ PUCಲಿದ್ದಾಗ ಸೆಕೆಂಡ್ BCom ಓದ್ತಿದ್ದರು. ಅವ್ರ ಹೆಸರು CP ಬಸವಣ್ಣ ಅಂತ. ಒಂದು ದಿನ ಏನಾಯ್ತಂದರೆ, ಹಾಸ್ಟ್ಲ್ ಪ್ರಾರಂಭ ಆಗಿ ಒಂದು 2 ತಿಂಗಳಾಗಿತ್ತು. ನಾನು ಲೇಟಾಗಿ ಸೇರಿದ್ದೆ ಹಾಸ್ಟ್ಲಿಗೆ. ಆವಾಗ ಆ ಹಾಸ್ಟೆಲ್ನ ಮೇಲ್ವಿಚಾರಕರಾಗಿದ್ದಂಥವರು ಇವರನ್ನು ಕೇಳ್ತಾಯಿದ್ರು, ಯಾಕೆ ಎಷ್ಟು ದಿನ ಆದರೂ ಫೀಸ್ ಕಟ್ಟಿಲ್ಲ ಅಂತ. ಭಾಳ ಕಡಿಮೆ ದರದ ಫೀಸು, ಸುಮ್ಮನೆ ವರ್ಷಕ್ಕಿಷ್ಟು ಅಂತ ಕೊಡಬೇಕಷ್ಟೆ. ಸುಮ್ಮನೆ ಅದು ಎಂಟ್ರೆನ್ಸ್ ಫೀಸ್ ಅಷ್ಟೆ. ಅದನ್ನು ಕೂಡ ಪಾಪ ಅವರು ಕೊಡೋಕ್ಕಾಗಿರಲಿಲ್ಲ. ಆ ವಾರ್ಡನ್ ಕೇಳಿದಾಗ ಅವರು ಭಾಳ ಫೀಲ್ ಮಾಡ್ಕೊಂಡು ಹೊರಟೋದ್ರು. ಇದನ್ನು ನಾನು ನೋಡಿದೆ. ನಾನು ಆಗ್ತಾನೆ ಒಂದು 2 ದಿನ ಆಗಿತ್ತು ಹಾಸ್ಟ್ಲಿಗೆ ಸೇರಿ. ಆಗ ನಾನು ಬೇರೆ ನನ್ನ ಮಿತ್ರರನ್ನ ಕೇಳಿದೆ, ಯಾಕೆ ಅವರು ಅಳ್ತಾ ಹೋದರು ಅಂತ. ಅವರು ಅಷ್ಟು ಫೀಸ್ ಅವರು ಇನ್ನೂ ಕೊಡೋಕ್ಕಾಗಿಲ್ಲ, ಅಷ್ಟು ಶಕ್ತಿ ಇಲ್ಲ ಅಂತ ಹೇಳಿದ್ರು. ನಾವೆಲ್ಲ ಬಿಡಿ, ಆಮೇಲೆ ನಾವು ಮಿತ್ರರೆಲ್ಲ ಸೇರಿದ್ವಿ. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರದ ಹಾಗೆ ಅವರು ಆ ಫೀಸನ್ನು ಕಟ್ಟಿದ್ರು. ಮುಂದೆ ಭಾಳ ಪ್ರಾಮಾಣಿಕವಾಗಿ ಅದ್ಭುತವಾಗಿ ವ್ಯಾಸಂಗವನ್ನು ಮುಂದುವರಿಸಿದ್ರು. ಸೆಕೆಂಡ್ BCom ಆಯಿತು, ಫೈನಲ್ BCom ಬಂದರು. ಭಾಳ ಕಷ್ಟಪಟ್ಟು ಹೋದವರು. ನಮ್ಮ ಹಾಸ್ಟೆಲ್ನಲ್ಲಿ ಅಡುಗೆ ಮಾಡ್ತಾಯಿದ್ದ ಅಡುಗೆ ಮಾದಪ್ಪನವರು ಕೂಡ ಇವರಿಗೆ ಭಾಳಷ್ಟು ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಆವಾಗ ನಮ್ಮ ಹಾಸ್ಟೆಲಲ್ಲಿ 2 ಟೈಮು ಊಟ ಕೊಡ್ತಾಯಿದ್ರು. ಬೆಳಗ್ಗೆ ತಿಂಡಿಯನ್ನು ನಾವು ಹೊರಗಡೆ ಮಾಡ್ಕೊತಾಯಿದ್ವಿ. ಭಾಳ ಸುಂದರವಾದ ದಿನಗಳವು. ಏನೇ ಕಷ್ಟ ಇರಲಿ, ದುಃಖ ಇರಲಿ, ಇವತ್ತು ಹಿಂತಿರುಗಿ ನೋಡಿದಾಗ ಆ ಮೆಮೊರೀಸು ಭಾಳ ಸುಂದರವಾಗಿರುತ್ತೆ ಅಂತ ಆ ವ್ಯಕ್ತಿನೂ ಕೂಡ ನನಗೆ ಮಾತಾಡ್ತಾ ಹೇಳಿದ್ರು. ಅವರು ಫೈನಲ್ BComಗೆ ಬಂದಾಗ ಅವರು ತದೇಕ ಚಿತ್ತದಿಂದ ವ್ಯಾಸಂಗ ಮಾಡ್ತಾರೆ. ಈ ಅಡುಗೆ ಮಾದಪ್ಪನವರು ಅವ್ರಿಗೆ ಭಾಳಷ್ಟು ವಿಚಾರಗಳಲ್ಲಿ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ. ಅಂದರೆ
ಅವರು ಬೆಳಗ್ಗೆ ತಿಂಡಿಯ ವ್ಯವಸ್ಥೆ ಬೇರೆ ಕಡೆ ಮಾಡ್ಕೊಳ್ಳೋದು ಸಾಧ್ಯ ಆಗದೇ ಇದ್ದಾಗ ಅಡುಗೆ ಮಾದಪ್ಪನವರು ಅವ್ರಿಗೆ ಒಂದು ಹೊತ್ತಿನ ಊಟನ ಬೆಳಗಿನ ಟೈಮು ಕೂಡ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದರು. ಅದನ್ನು ಅವರು ಭಾಳ ನೆನೆಸ್ಕೋತಾರೆ. ಅವರು ಯಾರು ಸಿ ಪಿ ಬಸವಣ್ಣವರು. ಇರಲಿ, ಇಷ್ಟೆಲ್ಲ ತೊಂದರೆಗಳ ನಡುವೆ ಆ ವ್ಯಕ್ತಿಯ ಒಂದು ನಿರಂತರ ಪರಿಶ್ರಮವನ್ನು ಮೆಚ್ಚಿಡಬೇಕು. ಮನೆ ಕಡೆ ಆರ್ಥಿಕವಾಗಿ ತೊಂದರೆಗಳು, ಮನೆ ಹಿರಿಯರು, ಇವರು ಹಿರಿಮಗ ಭಾಳ ಕಷ್ಟಪಟ್ಟು ಓದಿದ್ರು. ಫೈನಲ್ BCom ಭಾಳ ಯಶಸ್ವಿಯಾಗಿ ಓದ್ತಾ ಇರುವಾಗಲೇ ಟೈಪಿಂಗ್ ಕಲಿತಾಯಿದ್ರು. ಅವರು ಕನ್ನಡ ಟೈಪಿಂಗನ್ನು ಕಲಿತಾಯಿದ್ರು. ಕನ್ನಡ ಟೈಪಿಂಗ್ ಕಲಿತು ಎಕ್ಸಾಮ್ ಇರೋ ಸಂದರ್ಭದಲ್ಲೂ ಕೂಡ ಆ ಎಕ್ಸಾಮ್ ನಡೆಯುವ ವೇಳೆ ಇವರಿಗೆ ಆ ಪೇಪರ್ನ ಉಲ್ಟಾ ಹಾಕಿ ಒಂದು ಸಣ್ಣ ತೊಂದರೆ ಆಯಿತು. ನಾನು ಕೂಡ ಅಲ್ಲಿ ಆ ಟೈಪಿಂಗ್ ಸೇರಿದ್ರಿಂದ ಆ ಸಂದರ್ಭವನ್ನು ಅವರು ಯಶಸ್ವಿಯಾಗಿ ನಿಭಾಯಿಸೋಕ್ಕೆ ನಮ್ಮ ಒಂದು ಆ ಸಂದರ್ಭದಲ್ಲಿ ಏನು ಬೇಕೋ ಆ ಥರ ಒಂದು ನೈತಿಕ ಧೈರ್ಯವನ್ನು ತುಂಬುವಂಥ ಅವಕಾಶವೂ ನನ್ನ ಪಾಲಿಗೆ ಇತ್ತು. ತದನಂತರ ಅವರು BCom ಜೊತೆಗೆ ಟೈಪಿಂಗನ್ನು ಕೂಡ ಮುಗಿಸ್ಕೋತಾರೆ. ಮನೆಯ ತೀವ್ರವಾದ ಆರ್ಥಿಕ ಹಿನ್ನಡೆ, ಭಾಳ ದೊಡ್ಡ ಸಂಸಾರ, ತಮ್ಮಿಂದ್ರಗಳು, ಸಹೋದರರು ಎಲ್ಲ ನೋಡ್ಕೋಬೇಕಾದಂಥ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಕೇವಲ 300 ರೂಪಾಯಿ ಮಾಸಿಕ ಸಂಬಳಕ್ಕೆ ಅವರು ತಾತ್ಕಾಲಿಕವಾಗಿ ವಾಣಿಜ್ಯ ಇಲಾಖೆ ಇದರಲ್ಲಿ ಕೆಲಸಕ್ಕೆ ಸೇರ್ತಾರೆ. ತಮ್ಮ ಅವಿರತ ಹೋರಾಟದಿಂದ ಅಂತ ಹೇಳಬೇಕು, ಛಲ ಬಿಡದ ತ್ರಿವಿಕ್ರಮನಂತೆ ಹೋರಾಡಿ ಅವರು ಭಾಳ ಸಹನೆ ಸಂಯಮದಿಂದ ಕೆಲಸ ಮಾಡಿ ಹಿರಿಯ ಅಧಿಕಾರಿಗಳೆಲ್ಲರ ಮೆಚ್ಚುಗೆ ಗಳಿಸಿ ಅವರು ಅವರ ಮಾರ್ಗದರ್ಶನದಂಗೆ ಮುಂದುವರೆದು ಅವರ ಕೆಲಸ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಪರ್ಮನೆಂಟ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಅವರು ಪರ್ಮನೆಂಟ್ ಮಾಡಿಸ್ಕೋಬೇಕಾದ್ರೆ ಅವರ ಶ್ರಮ ಭಾಳ ಅಗಾಧವಾಗಿತ್ತು. ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಅಷ್ಟು ಕಷ್ಟಪಟ್ಟು ಮೇಲೆ ಬಂದಂಥವರು ಯಾವುದಕ್ಕೂ ಕೂಡ ಹೆದರಲಿಲ್ಲ. ಅವರ ತೀವ್ರವಾದ ಆರ್ಥಿಕ ಹಿನ್ನಡೆಯ ಪರಿಸ್ಥಿತಿಯಲ್ಲೂ ಕೂಡ ಅವರು ಮನಸ್ಸನ್ನು ಕೆಡಿಸ್ಕೊಳ್ಳಿಲ್ಲ. ಪ್ರತಿ ದಿನವನ್ನು ಒಂದೊಂದೇ ಹೆಜ್ಜೆ ಮುನ್ನಡೆದ್ರು. ಅವರು ಕಳೆದು ಹೋದ ನೆನ್ನೆಯ ಬಗ್ಗೆ ಅವರು ಯೋಚನೆ ಮಾಡ್ತಿರಲಿಲ್ಲ, ನಾಳೆ ಹೇಗೋ ಏನೋ ಅಂತ ಯೋಚನೆ ಮಾಡ್ತಿರಲಿಲ್ಲ. ಒಂದು ದಿನದ ಬಗ್ಗೆ ಮಾತ್ರ ಅವರು ಗುರಿ ಇಟ್ಕೊಳ್ಳೋರು. ಹಂಗೆ ಇತ್ತು ಅವರ ಪರಿಸ್ಥಿತಿ. ಅದನ್ನು ಭಾಳ ಯಶಸ್ವಿಯಾಗಿ ಅವರು ದಾಟಿದ್ರು. ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಆ ಒಂದು 16 ವರ್ಷಗಳ ಅವಧಿಯಲ್ಲಿ ನಾನು ಭಾಳ ಅತ್ಯಂತ ನಿಕಟವಾಗಿ ನೋಡಿದ್ದೀನಿ ಇದನ್ನು. ಅದರಿಂದ ಅವರು ತಮ್ಮ ಅಚಲವಾದ ನಿಷ್ಠೆಯಿಂದ, ಏಕಾಗ್ರತೆಯಿಂದ ಮುನ್ನಡೆದು ತಮ್ಮ ಕೆಲಸವನ್ನು ಪರ್ಮನೆಂಟ್ ಮಾಡಿಸ್ಕೋತಾರೆ. ಆಮೇಲೂ ಕೂಡ ಅವರು ಕೆಲಸ ಸಿಕ್ಕಿದ ಮೇಲೂ ಕೂಡ ಅವರು ಯಾವುದೇ ರೀತಿಯಾದ ಅವರು ಆಡಂಬರ ಜೀವನಕ್ಕೆ ಒಳಗಾಗಲೇ ಇಲ್ಲ. ಸರಳವಾಗಿ ಅವರಿದ್ದುಕೊಂಡು ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ಪೂರೈಸುವತ್ತ ಗಮನ ಕೊಡ್ತಾರೆ. ಹಂತವಾಗಿ ಮುನ್ನಡೀತಾರೆ. ತಮ್ಮ ಸಹೋದರರನ್ನೆಲ್ಲ ಒಂದು ದಾರಿಗೆ ತರ್ತಾರೆ, ಎಲ್ಲರನ್ನೂ ಓದಿಸ್ತಾರೆ. ಅವ್ರ ತಾಯಿ ಆಲಳ್ಳಿ ಅವರು ಕೊಳ್ಳೇಗಾಲದ ಪಕ್ಕ ಆಲಳ್ಳಿ ಗ್ರಾಮದವರು. ಅವರ ತಾಯಿ ಪಾಪ ಭಾಳ ಕಷ್ಟಪಟ್ಟಿದ್ದವ್ರಿಗೆಲ್ಲ ಭಾಳ ಸಂತೋಷ ಆಗುತ್ತೆ. ನಾವೆಲ್ಲ ಗೆಳೆಯರೆಲ್ಲ ಹೋದಾಗ ನಮ್ಮನ್ನೆಲ್ಲ ಭಾಳ ಪ್ರೀತಿ ವಿಶ್ವಾಸದಿಂದ ಅವ್ರ ತಾಯಿಯವರು ಕೂಡ ಕಾಣ್ತಾಯಿದ್ರು. ನಮ್ಮ ಆಶ್ರಮದ ಮಿತ್ರರು ಹಾಗೆ ಬಿಡಿ, ಎಲ್ಲರಿಗೂ ಕೂಡಿ ಇವ್ರಿಗೆ ಸಹಕಾರನೇ ನೀಡಿದ್ರು. ಆರ್ಟ್ ಲೈಫೇ ಹಂಗೆ. ದೋಸ್ ಆರ್ ದ ವಂಡರ್ಫುಲ್ ಮೆಮೊರೀಸ್. ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ ಅಂಥ ಸುಂದರ ಘಟನೆಗಳು. ಈ ನಮ್ಮ ಸಿ ಪಿ ಬಸವಣ್ಣವರು ಪರ್ಮನೆಂಟ್ ಆದಮೇಲೆ ಕೊಳ್ಳೇಗಾಲದಲ್ಲಿ ಕೆಲಸ ಮಾಡ್ತಾರೆ. ಕ್ಲರ್ಕಾಗಿ ಅವರು ಕೆಲಸ ಪ್ರಾರಂಭ ಆಗುತ್ತೆ, ಟೈಪಿಸ್ಟ್ ಆಗಿ. ಆಮೇಲೆ ಹಂತವಾಗಿ ಅವರ ಕೆಲಸದಿಂದ, ಅವರ ಪ್ರಾಮಾಣಿಕತೆಯಿಂದ, ಅವರ ಶ್ರದ್ಧೆಯಿಂದ ಹಂತವಾಗಿ ಮೇಲೆ ಬರ್ತಾರೆ. ಅವರು ಎಲ್ಲಿವರೆಗೆ ಅಂತಂದರೆ ಅವರು ಕಡೆಗೆ ಅವರು ರಿಟೈರ್ಡ್ ಆಗುವಾಗ ಅವರು ಒಂದು ಉತ್ತಮವಾದ ಮಟ್ಟಕ್ಕೆ ಬಂದಿರ್ತಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಾಗಿ ರಿಟೈರ್ಡ್ ಆಯ್ತಾರೆ ಅವರು. ಅದಕ್ಕೆ ಮೊದಲು ಅವರು ಕೊಳ್ಳೇಗಾಲ, ಮಂಡ್ಯ, ರಾಜಧಾನಿ ಬೆಂಗಳೂರು ಎಲ್ಲ ಕಡೆ ಕೆಲಸ ಮಾಡ್ತಾರೆ. ಓದಡೆಯಲ್ಲೆಲ್ಲ ಒಳ್ಳೆಯ ಹೆಸರು. ಎ ಗುಡ್ ನೇಮ್ ಈಸ್ ಮೋರ್ ವೆಯ್ಟ್ ದ್ಯಾನ್ ಎ ಬ್ಯಾಗ್ ಆಫ್ ಗೋಲ್ಡ್ ಅಂತಾರೆ. ಅವರು ಕೆಲಸದಿಂದ
ಜನಗಳ ಜೊತೆ ವರ್ತನೆಯಿಂದ ದೊಡ್ಡ ಹೆಸರನ್ನು ಮಾಡ್ತಾರೆ. ಕಡೆಗೆ ಮೈಸೂರಿಗೂ ಹೋಗ್ತಾರೆ. ಅಲ್ಲಿ ವೃತ್ತಿ ಜೀವನ ಮುಂದುವರಿಸಿ ಕಡೆಗೆ ಅಲ್ಲಿ ನಿವೃತ್ತರಾಗ್ತಾರೆ. ನಿವೃತ್ತರಾಗೋಕ್ಕಿಂತ ಮೊದಲೇ ಹಲವು 10 ರೀತಿಯಲ್ಲಿ ಅವರು ಸಾಧನೆಗಳನ್ನು ಮಾಡ್ತಾರೆ. ಅವರು ಕೆಲಸಕ್ಕೆ ಸೇರಿದ ನಂತರ ದಿನಗಳಲ್ಲಿ ಅವರ ಸಹೋದರರ ವಿದ್ಯಾಭ್ಯಾಸ ಮತ್ತು ಮನೆಯ ಆರ್ಥಿಕ ಪರಿಸ್ಥಿತಿಗಳನ್ನ ಮುಂದೆಡೆ ಸುಧಾರಿಸುವತ್ತಲೇ ತಾವು ಕೂಡ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಅವರು ತಮ್ಮ ಇಬ್ಬರು ಮಕ್ಕಳನ್ನ ಚೆನ್ನಾಗಿ ಸಾಕ್ತಾರೆ. ಹಂತವಾಗಿ ಅವರಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾರೆ. ಅವ್ರನ್ನ ಕಡೆಗೆ ಯಾವ ಮಟ್ಟಕ್ಕೆ ಅಂದರೆ ವಿದೇಶದಲ್ಲಿ ಓದಿಸ್ತಾರೆ. ಅವರೆಲ್ಲ ಇವತ್ತು ದೊಡ್ಡ ವಿದ್ಯಾವಂತರುಗಳಾಗಿದ್ದಾರೆ. ನೋಡೋಕ್ಕೆ ಸಂತೋಷ ಆಗುತ್ತೆ. ಆ ಮಟ್ಟಕ್ಕೆ ಅವರು ವಿದ್ಯಾವಂತರುಗಳಾಗಿದ್ದಾರೆ. ಒಳ್ಳೆಯ ಸುಸಂಸ್ಕೃತವಾದ ನಡತೆ ಅವ್ರ ಮಕ್ಕಳದು ಕೂಡ. ಈಗಾಗಲೇ ಒಬ್ರಿಗೆ ಮದುವೆ ಆಗಿದೆ. ಜೊತೆಗೆ ಅವ್ರ ಊರಲ್ಲಿ ಒಂದು ಮನೆ ಕಟ್ತಾರೆ. ಭಾಳ ಹಳೆ ಮನೆ ಇತ್ತು. ಅದನ್ನೆಲ್ಲ ಅವರು ಪುನರ್ ನಿರ್ಮಾಣ ಮಾಡ್ತಾರೆ. ಜೊತೆಗೆ ಮೈಸೂರು ನಗರದಲ್ಲೂ ಕೂಡ ಅವರು ಪ್ರತಿ ಶ್ರಮದ ದುಡಿಮೆಯ ದುಡ್ಡಿನಿಂದ ಒಂದು ಮನೆಯನ್ನು ಕಟ್ತಾರೆ. ಆ ಮನೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಅವರು ತಮ್ಮ ಹಿಂದಿನ ಜೀವನವನ್ನು ನೆನೆಸ್ಕೊಂಡು ನಮ್ಮ ಅಡುಗೆ ಮಾದಪ್ಪನವರು ಮೊದಲುಗೊಂಡಂಗೆ ನಮ್ಮ ಅನೇಕರನ್ನ ಆಹ್ವಾನ ಮಾಡಿರ್ತಾರೆ. ಅವರು ನಮ್ಮ ಅಡುಗೆ ಮಾದಪ್ಪನವ್ರಿಗೆ ಅವತ್ತು ರೇಷ್ಮೆ ಬಟ್ಟೆಯನ್ನು ಕೊಡಿಸಿರ್ತಾರೆ. ನೋಡಿ, ಅವರ ಕೃತಜ್ಞತಾ ಮನೋಭಾವವನ್ನು ತೋರಿಸುತ್ತೆ. ಅವರಿಗೆ ಸಾಕಷ್ಟು ಹಣ ನೀಡಿ ಅವರಿಗೆ ರೇಷ್ಮೆ ಬಟ್ಟೆಗಳನ್ನ ಕೊಟ್ಟು ಆ ಇಂದಿನ ದಿನಗಳನ್ನು ಅವರು ಮೆಲುಕು ಹಾಕ್ತಾರೆ. ಒಬ್ಬ ವ್ಯಕ್ತಿ ಇಂದಲನ್ನ ನೆನೆಸ್ಕೋಬೇಕಂತೆ, ಇಮ್ಮಡಿ ತೊಳ್ಕೋಬೇಕಂತೆ, ಗಾದೆ ಮಾತು. ಹಾಗೆ ಅವರು ಇಂದಲನ್ನ ಯಾವತ್ತೂ ಮರೆಯೋದೇ ಇಲ್ಲ. ಹಂತವಾಗಿ ತಮ್ಮ ಮನೆ, ತಾಯಿಯ ಯೋಗಕ್ಷೇಮ, ಮದುವೆ ನಂತರ ತಮ್ಮ ಮಡದಿ ಮಕ್ಕಳನ್ನು ಅದ್ಭುತವಾಗಿ ನೋಡ್ಕೋತಾರೆ. ಊರಿನವ್ರಿಗೆ ಒಳ್ಳೊಳ್ಳೆ ಕಷ್ಟಕ್ಕೆ ಅಂತ ಅವ್ರ ಹತ್ರ ಬಂದು ಕೈ ಚಾಚಿದವ್ರಿಗೆ ಸ್ಪಂದಿಸ್ತಾರೆ. ಗೆಳೆಯರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಒಳ್ಳೊಳ್ಳೆ ಕೆಲಸಕ್ಕೆ ತಮ್ಮ ಕೈಲಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಒಮ್ಮನಸ್ಸಿಂದ ಕೊಡ್ತಾರೆ. ಇಲಾಖೆಯಲ್ಲೂ ಕೂಡ ಒಳ್ಳೆ ಹೆಸರು ಗಳಿಸ್ತಾರೆ. ಒಂದು ಸಾಧಾರಣ 300 ರೂಪಾಯಿ ಸಂಬಳಕ್ಕೆ ಸೇರಿದವರು ಪರ್ಮನೆಂಟಾಗಿ ಹಂತವಾಗಿ ಬೆಳೆದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಾಗಿ ರಿಟೈರ್ಡ್ ಆಗ್ತಾರೆ. ಇವತ್ತು ವಿದೇಶದಲ್ಲಿ ಓದಿದ ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕೃತಿಯನ್ನು ಕೂಡ ಕಲಿಸಿ ಅವರಿಗೆ ಒಬ್ಬರಿಗೆ ಈಗಾಗಲೇ ಮದುವೆ ಮಾಡಿದ್ದಾರೆ. ಒಳ್ಳೊಳ್ಳೆ ಜಾಬ್ ಕೊಡಿಸಿದ್ದಾರೆ. ಮೈಸೂರು ನಗರದಲ್ಲಿ ವಿಶ್ರಾಂತ ಜೀವನವನ್ನು ನೆಮ್ಮದಿಯಾಗಿ ಖುಷಿಯಾಗಿ ಕಳೀತಾ ಇದ್ದಾರೆ. ಹಲವು ಹೊತ್ತು ಒಳ್ಳೆಯ ಅಭ್ಯಾಸಗಳಿದೆ. ಕೆಲವರಿಗೆಲ್ಲ ಒಳ್ಳೆಯ ಮಾತುಗಳ ಮೂಲಕ ತಮ್ಮ ಜೀವನದ ನಡೆದು ಬಂದ ಹಾದಿಯನ್ನು ಹೇಳ್ತಾರೆ. ಮತ್ತು ಅವ್ರು ಹೇಳ್ತಾರೆ, ನಾನು ಇವತ್ತು ಕೂಡ ಯಾವಾಗಲೂ ಸರಳವಾಗೇ ಇರೋಕ್ಕೆ ಇಷ್ಟಪಡ್ತೀನಿ ಅಂತ. ಅದು ದೊಡ್ಡ ಮಾತು. ನೋಡಿ, ಅವರಲ್ಲಿದ್ದಂಥ ಛಲಕ್ಕೆ ನಾನು ಇನ್ನು ಹೇಳಿದೆ. ಕೆಲವರು ಒಂದು ಸ್ವಲ್ಪ ಕಷ್ಟ ಬಂದೇಟ್ಗೆ ನಮ್ಮ ಜೀವನ ಮುಗ್ದೇ ಹೋಯ್ತು ಅಂದ್ಕೊಳ್ಳೋ ಹಂತಕ್ಕೆ ಬಂದುಬಿಡ್ತೀವಿ. ಆದರೆ ಅವರು ಸುದೀರ್ಘ ಕಾಲ ಕಷ್ಟವನ್ನೇ ಅನುಭವಿಸಿದರು. ಬಾಲ್ಯದಿಂದ ಕಾಲೇಜ್ ಲೈಫಲ್ಲಿ ಹೆಜ್ಜೆಗೆ ಎದುರಾದ ಕಷ್ಟಗಳನ್ನು ಅವರು ಏಕಾಗ್ರತೆಯಿಂದ ನಿಭಾಯಿಸ್ತಾರೆ ಅಂತ ಹೇಳಬೇಕು. ನಿಭಾಯಿಸುವುದರ ಜೊತೆಗೆ ಎಲ್ಲೂ ತಾಳ್ಮೆ ಕಳ್ಕೊಳ್ಳದೆ ಜೀವನದಲ್ಲಿ ಮೇಲೇರಿದ ಪರಿ ನಿಜಕ್ಕೂ ನನಗೆ ಭಾಳ ಸ್ಫೂರ್ತಿದಾಯಕ. ಯಾವತ್ತು ಅದನ್ನು ನಾನು ಯಾವಾಗಲೂ ನೆನೆಸ್ಕೋತಾ ಇರ್ತೀನಿ. ಅಲ್ಲಿವರೆಗೆ ಹೇಳ್ತಾ ಇದ್ದೀನಿ. ಈ ದಿನ ಅವ್ರನ್ನ ಕೇಳಿದೆ, ನಿಮ್ಮ ಜೀವನದ ಈ ಕಥೆಯನ್ನು ಹೇಳಿದವರಿಗೆ ಬೇರೆಯವ್ರಿಗೂ ಸ್ಫೂರ್ತಿ ಆಗ್ಬೋದು, ನಿಮ್ಮ ಹೆಸರು ಬಳಸ್ಕೋಬೋದಾ ಬಸವಣ್ಣವರೇ ಅಂತ ಹೇಳಿದೆ. ಖಂಡಿತ ಹೆಸರೇ ಹೇಳಿ, ಅದನ್ನು ನೈಜವಾಗಿ ನೀವು ಹೇಳ್ತೀರಾ ಅಂತ ನನಗೆ ಗೊತ್ತಿದೆ. ಅದರಿಂದ ಇಂದಿನ ಜೀವನದಲ್ಲಿ ಕಷ್ಟಪಟ್ಟರು ಮುಂದೆ ಮೇಲೆ ಬರ್ಬೋದು ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ನೀವು ಹೇಳಿದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಏನಿದೆ ಅಂತ ಹೇಳಿದ್ರು. ಆ ಸಿ ಪಿ ಬಸವಣ್ಣನವರು ಹಾಲಹಳ್ಳಿ ಗ್ರಾಮದವರು. ಊರಿಗೂ ಕೂಡ ಒಂದು ಹೆಸರನ್ನ ತಂದಂಗಾಗುತ್ತೆ. ಇಂಥ ವ್ಯಕ್ತಿತ್ವಗಳು ಮತ್ತು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಷ್ಟೇ ಕಷ್ಟದ ಜೀವಗಳು ಕೂಡ ಮುಂದೆ ಪ್ರಯತ್ನ ಪಟ್ಟರೆ ದೊಡ್ಡ ಮಟ್ಟಕ್ಕೆ ಬಂದೇ ಬರ್ತಾರೆ. ಎರಡು ಮಾತಿಲ್ಲ. ಆದರೆ ಮನಸ್ಸು ಕಳ್ಕೊಬಾರ್ದು ನಾವು. ಮನಸ್ಸಿದ್ದರೆ ಮಾರ್ಗ, ಮನೋಬಲವೇ ಮಹಾಬಲ. ಅದಕ್ಕೆ ತಕ್ಕನಾದಂಥ ಕೆಲವು ವಾತಾವರಣ ಸಿಕ್ಕೇ ಸಿಗುತ್ತೆ. ನಾವು ದೃಢ ನಿಶ್ಚಯಗಳು ಮಾಡ್ಕೊಂಡಾಗ
ನಮ್ಮ ಗುರುಮಲ್ಲೇಶ್ವರ ಆಶ್ರಮ ಇರ್ಬೋದು, ನಮ್ಮ ಮಹಂತ ಸ್ವಾಮೀಜಿಯವರ ಆಶೀರ್ವಾದ ಇರ್ಬೋದು, ಮತ್ತು ಕೊಂಗವೀರೇಗೌಡರು ಅಲ್ಲಿ ಜಾಗ ಕೊಟ್ಟಿದ್ದವರು ಹಾಸ್ಟ್ಲಿಗೆ, ಅವರ ಮನೆತನದ ಆಶೀರ್ವಾದ ಇರ್ಬೋದು, ಅಡುಗೆ ಮಾದಪ್ಪನ ಪ್ರೀತಿ ವಿಶ್ವಾಸ ಇರ್ಬೋದು. ಇಂಥ ವಾತಾವರಣಗಳು ಸಿಗ್ತವೆ. ಹಂಗೆ ನಮ್ಮೆಲ್ಲರ ಜೀವನದಲ್ಲೂ ಅಂಥ ವಾತಾವರಣಗಳು ಸಿಗುವಂತಾದರೆ, ಅಥವಾ ಯಾವುದೇ ವಾತಾವರಣದಲ್ಲೂ ನಾವು ಮುನ್ನಡೆಯುವ ಶಕ್ತಿಯನ್ನು ಬೆಳೆಸ್ಕೊಂಡ್ರೆ ಖಂಡಿತ ಯಶಸ್ಸು ಸಾಧ್ಯ ಇದೆ ಅಂತನ್ನೋದನ್ನ ನಾವು ಈ ಸಿ ಪಿ ಬಸವಣ್ಣವರ ಉದಾಹರಣೆಯಿಂದ ತಿಳ್ಕೊಬೋದು. ಮತ್ತು ಆ ಸಿ ಪಿ ಬಸವಣ್ಣವ್ರ ಬಗ್ಗೆ ಇಷ್ಟೇ ಅಲ್ಲ, ಮುಂದೊಂದು ದಿನ ಭಾಳ ವಿವರವಾಗಿ ಅವ್ರನ್ನ ಇಂಟ್ರ್ಯೂ ಮಾಡ್ತೀನಿ. ಜೊತೆಗೆ ನನ್ನ ಕೃತಿಗಳಲ್ಲಿ ಹಲವತ್ತು ಸಾಧಕರ ಒಂದೊಂದು ಅಧ್ಯಾಯ ಬರೆದಾಗ ಸಿ ಪಿ ಬಸವಣ್ಣವ್ರದ್ದು ಕೂಡ ಒಂದು ಅಧ್ಯಾಯ ಬರೀಬೇಕು ಅಂತ ನನ್ನ ಮನದಾಸೆ ಇದೆ. ಕಾರಣ ಇಷ್ಟೇ, ಎಷ್ಟೇ ಕಷ್ಟ ಇದ್ರೂ ಅದನ್ನು ನಾವು ಜಯಿಸ್ಬೋದು ಅದ್ಭುತವಾದ ತಾಳ್ಮೆಯಿಂದ ಅನ್ನೋದಕ್ಕೆ ಜ್ವಲಂತ ಉದಾಹರಣೆಗಳು ಇವರು. ಇದನ್ನು ಹೇಳಿ ನನಗೆ ಭಾಳ ಖುಷಿಯಾಯಿತು. ಯಾಕೆ ಅಂತಂದರೆ, ನಾವು ನೈಜ ಘಟನೆಗಳನ್ನು ನಿಮ್ಮ ಮುಂದೆ ಹೇಳಿದಾಗ ಅವರು ನಮ್ಮ ಕಣ್ಮುಂದೆನೇ ಅದ್ಭುತವಾದ ಜೀವನ ನಡೆಸ್ತಾ ಇರೋದನ್ನ ನೀವು ನೋಡಿದಾಗ ಅಥವಾ ವಿಚಾರಿಸಿದಾಗ ನಿಜ ನಾವು ಯಾವುದೇ ಕಷ್ಟಕ್ಕೆ ಹೆದರಬಾರ್ದು ಅನ್ನೋ ಮನಸ್ಥಿತಿ ಈ ವಿಡಿಯೋ ನೋಡ್ತಿರೋ ಕೆಲವ್ರಿಗಾರು ಬಂದರೆ, ನಾವು ಹೇಳಿದ್ದು ಮತ್ತು ಅವರು ಸಾಧಿಸಿದ್ದು ಎಲ್ಲ ಕೂಡ ಒಂದು ಉಪಯುಕ್ತ ಆದಂಥ ಕೆಲಸ ಆದಂಗೆ ಆಗುತ್ತೆ. ಗೆಳೆಯರೇ, ನೀವು ಹೆದರದಿರಿ. ಎಂಥ ಕಷ್ಟ ಬಂದರೂ ಕೂಡ ಮುಂದೆ ಬೆಳಕಿದೆ ಅನ್ನೋ ಭಾವನೆ ನಿಮಗಿರಲಿ. ಅಂಥ ಸಾಧಕರು ಭಾಳಷ್ಟಿದ್ದಾರೆ. ನಾನು ಹಾಸ್ಟೆಲ್ ಲೈಫಲ್ಲೇ ಭಾಳಷ್ಟು ಜನ ಇದ್ದಾರೆ. ಇದು ಅವರ ಅನುಮತಿ ಕೇಳಿ ಇವತ್ತು ಅವ್ರ ವಿಚಾರ ಹೇಳಿದೆ. ಮುಂದೆನೂ ಕೂಡ ನಾನು ಕಾಲೇಜ್ ಲೈಫಲ್ಲಿ, ಹಾಸ್ಟೆಲ್ ಲೈಫಲ್ಲಿ ನೋಡಿದಂಥ ನೈಜ ಘಟನೆಗಳು, ಹಲವಾರು 10 ಪ್ರತಿಭೆಗಳು ಮೇಲೆದ್ದು ಬಂದಿದ್ದಾರೆ, ಸಮಾಜಮುಖಿಯಾಗಿ ಬಾಳ್ತಾ ಇದ್ದಾರೆ. ಅವರ ಒಂದೊಂದೇ ಘಟನೆಗಳನ್ನು ಮತ್ತು ಹಾಸ್ಟೆಲ್ ಲೈಫಲ್ಲದೆ ಒಟ್ಟಾರೆ ನನ್ನ ಜೀವನದಲ್ಲಿ ಕಂಡುಂಟ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಹೀಗೆ ಪ್ರಸ್ತುತಪಡಿಸ್ತಾ ಇರ್ತೀನಿ. ಇವತ್ತು ಈ ವಿಚಾರ ಹೇಳಿದ್ದೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಹಲವಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನೋಡ್ತಾ ಇದ್ದೀರಾ, ಭಾಳಷ್ಟು ವ್ಯೂಸ್ ಎಲ್ಲ ಬರ್ತಾಯಿದೆ. ಕೆಲವರು ಫೋನ್ ಮಾಡಿ ಮೆಚ್ಚುಗೆನೂ ಕೂಡ ವ್ಯಕ್ತಪಡಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ನಾವು ಮುಂದುವರಿತಿರೋ ದಾರಿ ಸರಿಯಾಗಿದೆ ಅಂತ ಆತ್ಮವಿಶ್ವಾಸವನ್ನು ತಂದಿದೆ ಗೆಳೆಯರೇ. ನೀವು ನಿಮ್ಮ ಗೆಳೆಯರಿಗೆ ಹೆಚ್ಚಿಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ. ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ ಆದಂತೆಲ್ಲ ಮುಂದೆ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳೋಕ್ಕೆ ನನಗೂ ಕೂಡ ಮತ್ತಷ್ಟು ಆತ್ಮವಿಶ್ವಾಸ ಬರುತ್ತೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಂದಿಸಿ ಈ ದಿನದ ನನ್ನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ ಗೆಳೆಯರೇ. ನಮಸ್ಕಾರಗಳು.